2015ರಲ್ಲಿ ಜಾಯ್ನ್ ಆದೆ. 2016ರಿಂದ ಶೇರ್ಸು ಹಾಕ್ಸಿದ್ವಿ. ಸುಮಾರು ನನ್ನ ಕಡೆಯಿಂದ 200 ಶೇರ್ ಹಾಕ್ಸಿದ್ದೀನಿ 2016ರಲ್ಲಿ. ಬ್ಯಾಂಕು ಲಾಭದಾಯಕವಾಗಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಒಳ್ಳೆ ಮಾಡುವ ಉದ್ದೇಶದಿಂದ ಇದು ಮಾಡಿದ್ದೀವಿ. ಮತ್ತು ಸಾರ್ವಜನಿಕರಿಗೆ ಒಳ್ಳೇದು ಮಾಡುವ ಉದ್ದೇಶದಿಂದ ನಮ್ಮ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇದೆಲ್ಲ ನಡೀತಿರೋದು ಡಾಕ್ಟರ್ ಟಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ. ಅವರ ಆಧ್ಯಾತ್ಮಿಕ ಗುರುಗಳಿದ್ದಂಗೆ ಅವರು ನೀತಿ ನಿಯಮಗಳು ಬಿಟ್ಟು ಹೋಗೋದಿಲ್ಲ. ಲಾಭ ಒಂದೇ ಉದ್ದೇಶ ಅಲ್ಲ, ಸಮಾಜ ಸೇವೆ ಮಾಡಬೇಕು, ಧಾರ್ಮಿಕ ಸೇವೆ ಮಾಡಬೇಕು ಅಂತ ಸದುದ್ದೇಶ ಇಟ್ಕೊಂಡು ಬ್ಯಾಂಕ್ ನಡೆಸ್ತಿದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಈಗಾಗಲೇ ಅವರು ದಾನ ಮಾಡಿದ್ದಾರೆ, ಮುಂದೇನೂ ಮಾಡ್ತಿರ್ತಾರೆ. ನಮ್ಮ ಸಮಾಜಕ್ಕೆ ಒಂದು ಆಧಾರ ಸ್ತಂಭ ಇದ್ದಂಗೆ ಅವರು ಡಾಕ್ಟರ್ ಟಿ ವೇಣು ಅವರ ನೆರಳಿನಲ್ಲಿ ಅವ್ರ ಜೊತೆಯಲ್ಲಿ ನಾವು ನಿರ್ದೇಶಕರಾಗಿ ಬ್ಯಾಂಕಲ್ಲಿ ಮತ್ತು ಸಮಾಜದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಇವತ್ತು ಈ ವಿಲ್ಸನ್ ಗಾರ್ಡ್ನಲ್ಲಿ ಉತ್ತುಂಗ ಕೋಆಪರೇಟಿವ್ ಬ್ಯಾಂಕ್ ನಮ್ಮದು 10ನೇ ವಾರ್ಷಿಕೋತ್ಸವ ಅಂದರೆ 10th ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನ ಏರ್ಪಾಟ್ ಮಾಡಿದ್ದೀವಿ. ಈ ಒಂದು ಕೋಆಪರೇಟಿವ್ ಬ್ಯಾಂಕು ಸುಮಾರು 10 ವರ್ಷಗಳಿಂದ ಸ್ಥಾಪನೆ ಆಗಿತ್ತು. 4-5 ವರ್ಷಗಳಿಂದ ಒಂದು ಯಾರ್ಯಾರು ನಡೆಸ್ಕೊಂಡು ಅದು ಲಾಸಲ್ಲಿ ಹೋಗ್ತಾಯಿತ್ತು. 5 ವರ್ಷಗಳ ಹಿಂದೆ ಅನಿವಾರ್ಯವಾಗಿ ನಾನು ವೇಣುಗೋಪಾಲ್ ಅಂತ ನ್ಯೂ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಚೇರ್ಮನ್ನು ನಾನು ಹೆಗಲಿಗೆ ಕಟ್ಟಿದರು. ನಾನು ತಗೊಂಡ್ಮೇಲೆ ಈಗ 5 ವರ್ಷದಿಂದ ಪ್ರತಿ ವರ್ಷವೂ ಒಂದು ಒಳ್ಳೆ ಇನ್ಕಮ್ ಮಾಡಿಕೊಂಡು ಒಳ್ಳೆ ತುಂಬ ಜಾಸ್ತಿ ಲೋನ್ ತೊಗೊಂಡವ್ರೆ ಮೋಸ ಮಾಡೋದು. ಈ ಬಡವರು ಪಾಪ 5,000, 10,000, 20,000 ತೊಗೊಳ್ತಾರೆ ನೋಡಿ. ಅವ್ರ ಪ್ರಾಮಟ್ಟಾಗಿ ತಿಂಗಳು ಕಟ್ತಾಯಿದ್ದಾರೆ. ಅಕಸ್ಮಾತ್ ಅಂಥವ್ರು ಯಾರಾದರೂ ಏಟ್ ಕೊಟ್ಟು ಯಾರಾದರೂ ತೀರೋಗಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಒಂದು ಸೇಫ್ ಡೆಪಾಸಿಟ್ ಥರ ಇರಬೇಕಂತ ಸುಮಾರು ಒಂದು 38-39 ಲಕ್ಷ ಈ ಇನ್ಕಮ್ಮಿಂದ ಸೈಡಲ್ಲಿ ಇಟ್ಟಿದ್ದೀವಿ. ಅಂತ ಯಾರಾದರೂ ಏಟ್ ಕೊಟ್ಟರೆ ಬ್ಯಾಂಕಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಈ ನಿಟ್ಟಿನಲ್ಲಿ ನಾನು ಟೇಕ್ ಓವರ್ ಮಾಡಿ 5 ವರ್ಷದಲ್ಲಿ ಈಗ 20 ಕೋಟಿ ದಾಟಿದ್ದೀವಿ. ನೆಕ್ಸ್ಟ್ ಇಯರ್ ಇನ್ನೊಂದು 10 crores ಮೇಲೆ ಟರ್ನ್ ಓವರ್ ಮಾಡಿ 30 crores ಮಾಡಬೇಕು ಅಂತ ಇದ್ದೀವಿ. ಎಲ್ಲ ನಿರ್ದೇಶಕರು ಮತ್ತು ನಮ್ಮ CEO ಆದಂಥ ರಾಜಶೇಖರ್ ಅವರು ಒಂದೇ ಒಮ್ಮತದಿಂದ ಅಂದರೆ ಲೈಕ್ ಮೈಂಡೆಡ್ ಪೀಪಲ್ಸ್ ಅಂತೇಳಿ ಸಮಾನ ಮನಸ್ಕಾರರು ಇದ್ದೀವಿ. ಸೊ ಇದನ್ನು ಬಡ ಮಕ್ಕಳಿಗೆ ಯಾರು ಎಜುಕೇಷನಲ್ಲಿ ಸ್ಕಾಲರ್ಶಿಪ್ ಬೇಕಾಗಿದೆ ಅವ್ರಿಗೂ ಸಹಾಯ ಮಾಡ್ತಾಯಿದ್ದೀವಿ. ದುಡ್ಡು ಮಾಡೋ ಉದ್ದೇಶದಿಂದ ಅಲ್ದಿರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ನಾವು ಈ ಬ್ಯಾಂಕನ್ನು ಒಂದು ಒಳ್ಳೆಯ ಮಟ್ಟಿಗೆ ತೊಗೊಂಡು ಹೋಗಬೇಕು ಅಂತ ಇವತ್ತು 10ನೇ ವಾರ್ಷಿಕೋತ್ಸವ ನಮ್ಮ PC ಮೋಹನ್ ಅವರು ನಮ್ಮ ಜನಾಂಗದವರು 2 ಸರಿ MLA 4 ಸರಿ MP ಇರೋಂಥ
ಅವರು ಬಂದು ಉದ್ಘಾಟನೆ ಮಾಡಿ ಹೋದರು. ಈ ರೀತಿಯಾಗಿ ಅಂತ ಎಲ್ಲರೂ ಸಹಕಾರದಿಂದ ನಮ್ಮ ಬ್ಯಾಂಕು ನಮ್ಮ ಮುಂದಿನ ದಿವಸಗಳಲ್ಲಿ ಒಳ್ಳೆ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನೂ ಮುಂದೆ ಹೈ ಲೆವೆಲ್ಗೆ ಅಂದರೆ ತುಂಬ ಒಳ್ಳೆಯ ಲಾಭ ಪಡೆದು ಮತ್ತು ಡಿವಿಡೆಂಟು ಕೊಟ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲರಿಗೂ ಸಹಾಯ ಮಾಡಬೇಕು. ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ಈ ಬ್ಯಾಂಕ್ ನಡೀತಾ ಇದೆ. ಇವತ್ತು ಭಾಳ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸಾಯಿರಾಮ್. ಜಿಲ್ಲೆಗಳು ಮಾಡ್ಕೊಂಡಿದ್ವಿ, ಈಗ ಇಡೀ ಕರ್ನಾಟಕಕ್ಕೆ ಮಾಡಿದ್ದೀವಿ. ನಾವು ಇನ್ನೂ ಬ್ರಾಂಚಸ್ ಮಾಡಿಲ್ಲ. ಈಗ ನಾವು ಬಂಗಾರಪೇಟೆ, ಕೋಲಾರ, ಚಿಕ್ಕಬಳ್ಳಾಪುರ, ಆನೇಕಲ್ ಆ ಥರ ಮಾಡಬೇಕು ಅಂತಿದ್ದೀವಿ. ಬಟ್ ಅಲ್ಲಲ್ಲಿ ಈಗ ಯಾರ್ಯಾರು ಸಣ್ಣ ಸಣ್ಣ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದ್ದಾರೋ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಈಗ ಆ ಕೋಆಪ್ರೇಟಿವ್ ಬ್ಯಾಂಕ್ವರಿಗೆ ನಾವು ಸಾಲ ಕೊಟ್ಟಿದ್ದೀವಿ. ಇಲ್ಲಿಂದ ಕಡಿಮೆ ರೇಟಿಗೆ ತೊಗೊಂಡೋಗಿ ಅಲ್ಲಿ ವ್ಯವಹಾರ ಮಾಡಿಕೊಂಡು ಆ ಥರ ಬ್ಯಾಂಕ್ಗಳು ನಡಿಬೇಕು ಅಂತ ಒಂದು 5-6 ಬ್ಯಾಂಕ್ಗಳಿಗೆ ಕೊಟ್ಟಿದ್ದೀವಿ. ಬಟ್ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ಆಶೀರ್ವಾದ ಆದರೆ ಖಂಡಿತವಾಗೂ ಇನ್ನೂ ಕಡೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೋ ಆನೇಕಲ್ಲಲ್ಲಿ 100% ಮಾಡಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಮಾಡಬೇಕು ಅಂತಿದ್ದೀವಿ. ಒಂದು 5-6 ಬ್ರ್ಯಾಂಚ್ನ 2-3 ಇಯರ್ಸಲ್ಲಿ ಖಂಡಿತವಾಗಿ ಮಾಡ್ತೀವಿ. ನಮ್ಮ ಶಿರಾ ಗೋವಿಂದಪ್ಪನವರು ಅವರು ಪ್ರಿನ್ಸಿಪಾಲ್ ಆಗಿದ್ದು ರಿಟೈರ್ಡ್ ಮಾಡಿದ್ರು, ಸ್ಕೂಲ್ ಮಾಡಿದ್ದಾರೆ, ಅಡ್ವೊಕೇಟು. ಅವರು ಶಿರಾದಲ್ಲಿ ಒಂದು ಬ್ರ್ಯಾಂಚ್ ಮಾಡಿ ಅವರ ಹೆಗಲಿಗೆ ಕಟ್ಟಿಬಿಡಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸರ್.